ಬಿಸಿ ಬಿಸಿ ಇದೆ, ತುಂಬ ಚೆನ್ನಾಗಿ ಬಂದಿದೆ ಇವತ್ತು ನೋಡಿ. ಚಳಿಗೆ ಮಳೆಗೆ ಇವತ್ತು ಮಳೆ ಚಳಿ ಇರೋದಕ್ಕೂ ತುಂಬ ಚಳಿ ಇದೆ ಈ ಕಡೆ. ನಮ್ಮ ಕಡೆ ಬಿಸಿ ಬಿಸಿ ಏನಾದರೂ ಬೇಕು ಅನಿಸುತ್ತೆ. ಈ ಜೊತೆ ಟೀ ಮಾಡ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಮುರೆಗೇನು ಅನ್ನಂಗೆ ಆಗ್ಬಿಡುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ವೀಕ್ಷಕರೇ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನೆಲ್ಲ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಇವತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಬಳಸ್ಕೊಂಡು ನಾನು ಒಂಚೂರು ಈರುಳ್ಳಿ ಪಕೋಡ ಮಾಡೋದನ್ನು ಒಂಚೂರು ತೋರಿಸ್ಕೊತೀನಿ ನಿಮಗೆ. ಇದನ್ನು ಯಾವ ಥರ ಕಲಿಸ್ಬೇಕು ಅಂತೇಳಿ ಹೇಳ್ತೀನಿ. ನೀರಾಗಿ ಕಲಿಸ್ಬಾರ್ದು, ಒಂದು ಸ್ವಲ್ಪ ಹಾಕಬೇಕಷ್ಟೇ. ಹಾಗಾಗಿ ಇದನ್ನು ಹೆಚ್ಕೊಂಡ್ಬಿಟ್ಟು ಇದು ಯಾವ ಥರ ಅಂತೇಳಿ ನಿಮಗೆ ತೋರಿಸ್ತೀನಿ. ನಿಮಗೆ ನೋಡಿ ವೀಕ್ಷಕರೇ, ನಾನಿಲ್ಲಿ ಈರುಳ್ಳಿ ಎಲ್ಲ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಕೊಂಡು ಚೂರು ಕಲಸಿಟ್ಬಿಡೋಣ. ಆವಾಗ ಏನಾಗುತ್ತೆ, ಎಲ್ಲ ನೀರು ಬಿಟ್ಕೊಳತ್ತಿದ್ದು. ಆವಾಗ ಅದು ಕಡಲೆ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ನಾವು ಪಕೋಡ ಮಾಡ್ಕೊಳೋಣ ನೋಡಿ. ಎಲ್ಲ ಹಿಂಗೆ ಉಡಿ ಆಗಿದೆ. ಈಗ ಇದಕ್ಕೊಂದು ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳೋಣ. ಆವಾಗ ಏನಾಗುತ್ತೆ, ಆ ನೀರು ಬಿಟ್ಕೊಳುತ್ತೆ ಈರುಳ್ಳಿನಲ್ಲಿ. ಆ ನೀರೇ ಸಾಕಾಗುತ್ತೆ, ನಾವೇನು ಮತ್ತು ನೀರು ಸೇರಿಸ್ಕೊಂತ ಅವಶ್ಯಕತೆ ಇರೋದಿಲ್ಲ ನೋಡಿ. ಒಂದು ಸ್ವಲ್ಪ ಹಾಕಿದ್ದೀನಿ ನಾನು ನೋಡಿ. ಈ ಥರ ಕಲಿಸ್ಕೊಂಡು ಮಿಕ್ಸ್ ಇಟ್ಬಿಟ್ಟು ಅದು ಈರುಳ್ಳಿ ನೀರು ಬಿಡುತ್ತೆ. ಅವಾಗ ನಾವು ಅದನ್ನು ಕಡಲೆ ಹಿಟ್ಟು ಹಾಕಿ ಕಲಿಸ್ಕೊಳೋಣಂತೆ. ಒಂದು ಸ್ವಲ್ಪ 10 ನಿಮಿಷ ಮುಚ್ಚಿಟ್ಬಿಡೋಣ ಇದನ್ನು ನೋಡಿ ವೀಕ್ಷಕರೇ. ಅಷ್ಟೊತ್ತಿಗೆ ಒಂಚೂರು ಕಡಲೆ ಹಿಟ್ಟೆಲ್ಲ ಒಂದು ಸ್ವಲ್ಪ ಸಾಣಿಸಿ ಇಟ್ಕೊಳ್ಳೋಣಂತೆ ನೋಡಿ. ಮುಚ್ಚಿಟ್ಬಿಡೋಣ ಇದಕ್ಕೆ ನೋಡಿ. ಈ ಥರ ತೊಗೊಂಡಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ನೋಡಿ. ಆಗಲೇ ನೀರು ಬಿಡೋಕ್ಕೆ ಶುರುವಾಗಿದೆ. ಇವಾಗ ಮುಚ್ಚಿಟ್ಬಿಟ್ರೆ ಒಂದು 10 ನಿಮಿಷ, ಕಾಲು ಗಂಟೆ ಅಷ್ಟೊತ್ತಿಗೆ ನೀರು ಬಿಟ್ಕೊಳ್ಳುತ್ತೆ. ಇದು ಮುಚ್ಚಿಟ್ಬಿಡೋಣ ವೀಕ್ಷಕರೇ. ಇಲ್ಲಿ ನೀರು ಬಿಟ್ಕೊಂಡಿದೆ ಇದು ಈರುಳ್ಳಿದು ನೋಡಿ. ಒಳ್ಳೆ ನೀರು ಹಾಕ್ದಂಗಿದೆ. ಇವಾಗ ಈ ಟೈಮಲ್ಲಿ ನಾನು ಕಡಲೆ ಹಿಟ್ಟು ಸೇರಿಸ್ಕೊತೀನಿ. ನಾನು ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ. ಇದಕ್ಕೆ ಎಷ್ಟು ಬೇಕಷ್ಟು ನಾವು ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋಣ. ನಾನು ಸಾಣಿಸಿಟ್ಕೊಂಡಿದ್ದೆ. ಇದನ್ನು ಸಾಣಿಸ್ಬೇಕು. ಸಾಣಿಸ್ಕೊಂಡಿಲ್ಲ ಅಂದರೆ ಅದು ಗಂಟು ಕಂಡಿರುತ್ತೆ, ಸರಿ ಹೋಗಿ ಚೆನ್ನಾಗಿ ಅನಿಸಲ್ಲ ನೋಡಿ. ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ಇದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ತೀನಿ ನಾನು. ಒಂದು ಸ್ಪೂನಷ್ಟು, ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಸೇರಿಸ್ತೀನಿ. ಮತ್ತು ಇಲ್ಲಿ ಸೋಡಾ ಪುಡಿ ಸೇರಿಸ್ತೀನಿ. ಒಂದು ಅರ್ಧ ಟೀ ಸ್ಪೂನ್, ಒಂದು ಚಿಟಿಕೆ ಸೋಡಾ ಪುಡಿ ಸೇರಿಸ್ತೀನಿ. ಮತ್ತು ಇಲ್ಲಿ ಖಾರದ ಪುಡಿ ಸೇರಿಸ್ತೀನಿ. ಒಂದು ಸ್ವಲ್ಪ ಹಸಿಮೆಣಸಿನಕಾಯಿನ ಹಾಕಿದ್ದೆ, ಬಟ್ ಒಂಚೂರು ಖಾರದ ಪುಡಿ ಸೇರಿಸ್ಕೊತೀನಿ ನಾನು. ಸ್ವಲ್ಪ ಉಪ್ಪು ಸೇರಿಸ್ತೀನಿ, ಪುಡಿ ಉಪ್ಪು ನೋಡಿ. ಪುಡಿ ಹಾಕಿದ್ದೆ ಅವಾಗಲೇ, ಇನ್ನೊಂದು ಸ್ವಲ್ಪ ನಾನು ಸೇರಿಸ್ಕೊತೀನಿ. ಮತ್ತು ಒಂದು ಸ್ವಲ್ಪ ಮೈದಾ ಹಿಟ್ಟು ಸೇರಿಸ್ತೀನಿ ನೋಡಿ. ಮೈದಾ ಹಿಟ್ಟು ಸೇರಿಸ್ತೀನಿ. ಒಂದೆರಡು ಸ್ಪೂನಷ್ಟು ಮೈದಾ ಹಿಟ್ಟು ಸೇರಿಸ್ತೀನಿ. ಇಲ್ಲಿ ಒಂಚೂರೆಲ್ಲ ಕಲಿಸ್ಕೊಳೋಣ ನೋಡಿ ವೀಕ್ಷಕರೇ. ಇಲ್ಲೆಲ್ಲ ಒಂಚೂರು ಕೈಯಲ್ಲಿ ಕಲಿಸ್ಕೊಳೋಣ. ಇದು ಕೈನಲ್ಲೇ ಕಲಿಸ್ಕೊಬೇಕು, ಏಕೆಂದರೆ ಸ್ವಲ್ಪ ಅದೆಲ್ಲ ಹೊತ್ತಿ ಕಲಿಸ್ಕೊಂಡಾಗ ಅದು ಚೆನ್ನಾಗೆ ನೀರು ಬಿಟ್ಕೊಳ್ಳುತ್ತೆ. ಒಂದು ಚೆನ್ನಾಗಿ ಹಿಡಿಯುತ್ತೆ ಮಸಾಲೆ ಎಲ್ಲ. ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಒಂದೇ ಕಡೆ ಮಿಕ್ಸ್ ಆಗುತ್ತೆ ನೋಡಿ. ಆಲ್ಮೋಸ್ಟ್ ಎಲ್ಲ ಒಂಥರ ನೀರು ಹಿಡ್ದಂಗೆ ಆಗಿದೆ ಇದು. ನೀರು ಸೇರಿಸಿಲ್ಲ ಇದಕ್ಕೆ ನೋಡಿ. ಅಲ್ಲೇ ಗುಂಡುಂಡೆ ಬರ್ತಿದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಬಿಸಿ ಕಾಯಿಸೋ ಎಣ್ಣೆ ಹಾಕ್ಕೊಳೋಣ. ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ನಾನು ನೀರೇ ಸೇರಿಸಿಲ್ಲ ನೋಡಿ, ಅದೇ ಉಂಡೆ ಬರ್ತಿದೆ ನೋಡಿ. ಈಗ ನೋಡಿ ಈ ಟೈಮಲ್ಲಿ ಒಂಚೂರು ಕಾಯಿಸೋ ಎಣ್ಣೆ ಸೇರಿಸ್ಕೊಳೋಣ. ನಾನು ಎಣ್ಣೆ ಇಟ್ಟಿದ್ದೀನಿ, ಒಂಚೂರು ಎಣ್ಣೆ ಹಾಕಿದ್ರೆ. ಇದು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು. ಈಗ ಒಂಚೂರು ಕಾದಿರೋ ಎಣ್ಣೆ ಒಂದು 2-3 ಸ್ಪೂನು ಸೇರಿಸ್ಕೊತೀನಿ ನೋಡಿ.
ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಕೈ ಹಾಕೋದು ಬೇಡ, ಯಾಕೆಂದರೆ ಎಣ್ಣೆ ಕಾದಿರುತ್ತೆ. ಹಾಗಾಗಿ ಚೂರು ತಣ್ಣಗಾಗಲಿ. ಆಮೇಲೆಲ್ಲ ಕಲಿಸ್ಕೊಂಡು ನಾವು ಎಣ್ಣೆ ಹಾಕೋದನ್ನು ತೋರಿಸ್ತೀನಿ ನಿಮಗೆ. ನೀವು ವೀಕ್ಷಕರೇ, ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು. ನೋಡಿ, ಇವಾಗ ಎಣ್ಣೆ ಕಾದಿದೆ ಇದು. ಇವಾಗ ನಾನು ಒಂದೊಂದು ಹಾಕ್ತೀನಿ. ಯಾವ ಥರ ಹಾಕಬೇಕು ಅಂದರೆ ನೋಡಿ, ಈ ಥರ ತೊಗೊಂಡು ಈ ಥರ ಹಿಂಗೆ ಈ ಥರ ಹಿಂಗೆ ಹಾಕಬೇಕು. ನಾನೇನು ಒಂದು ಸ್ವಲ್ಪನೂ ನೀರು ಸೇರಿಸಿಲ್ಲ ವೀಕ್ಷಕರೇ, ಎಲ್ಲ ನೀರಿನೆಲ್ಲ ಬಿಟ್ಟಿರೋ ನೀರಿದು. ಇದು ಹಾಕ್ಕೊಂಡು ಸ್ವಲ್ಪ ಬೇಯ್ದ್ಮೇಲೆ, ಒಂದು ಅರ್ಧ ಬೇಯ್ದ್ಮೇಲೆ ಫುಲ್ಲು ಉರಿ ಕಡಿಮೆ ಮಾಡಿಬಿಡ್ಬೇಕು. ಸಿಮ್ಮಲ್ಲೇ ಬೇಯಿಸ್ಕೊಬೇಕು ಇದನ್ನು. ಇಲ್ಲಾಂದರೆ ಒಳಗೆ ಹಸಿ ಹಸಿ ಇರುತ್ತೆ, ಮೇಲೆ ಅಷ್ಟೇ ಬೆಂದ್ಕೊಳ್ಳೋಂಗಾಗುತ್ತೆ. ಬಟ್ ಒಳಗೆ ಹಸಿ ಇರುತ್ತೆ. ಹಾಗಾಗಿ ನೋಡಿ, ಇದೊಂಚೂರು ಬೇಯ್ಕೊಳ್ಳಿ ಸಿಮ್ಮಲ್ಲಿ. ನೋಡಿ ವೀಕ್ಷಕರೇ, ಈ ಕೆಂಪು ಆಗ್ತಾ ಬಂದಿದೆ. ಈಗ ಆಗ್ತಾ ಇದೆ ಇದು ಪಕೋಡ. ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ಒಂಚೂರು ಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ. ಬಿಸಿಗೆ, ಚಳಿಗೆ, ಇವಾಗಂತೂ ಮಳೆ ತುಂಬ ಬರ್ತಿದೆ. ಈ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಟೀ ಜೊತೆ, ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಈ ಕಡೆ ತಕ್ಕೊತೀನಿ. ನಾನು ಎಷ್ಟು ಕ್ರಿಸ್ಪಿಯಾಗಿದೆ, ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಿದೆ. ಅದೇ ನಾವು ಹೋಟ್ಲಲ್ಲಿ, ಬೇಕ್ರಿನೆಲ್ಲ ತೊಗೊಳಕ್ಕೆ ಹೋದರೆ 1/4 kg 30 ರೂಪಾಯಿ 40 ರೂಪಾಯಿ ಹೇಳ್ತಾರೆ. ಇದ್ರ ಬದಲು ನಾವು ಮನೆಯಲ್ಲೇ ಒಂದು 2-3 ಈರುಳ್ಳಿ ಹಾಕ್ಕೊಂಡು ಮಾಡಿಕೊಂಡ್ರೆ ಮನೆಯೆಲ್ಲ ತಿನ್ಬೋದು, ಮನೆಯವರೆಲ್ಲ. ನೋಡಿ, ಇದಕ್ಕೆ 1 ಹಸಿಮೆಣಸಿನಕಾಯಿ ತೊಗೊಳ್ತೀನಿ ನಾನು. ಹಸಿಮೆಣಸಿನಕಾಯಿ ಸಿಡಿಯುತ್ತೆ, ಸ್ವಲ್ಪ ಹುಷಾರಾಗಿರಬೇಕು ಈ ಟೈಮಲ್ಲಿ ಎಣ್ಣೆ ಒಳಗೆ. ಇಲ್ಲ ಒಂದು ಸ್ವಲ್ಪ ಸೀಳು ಹಾಕಿದ್ರೆ ಏನಾಗಲ್ಲ, ಹಂಗೆ ಉಂಡೆ ಹಾಕ್ಬಿಟ್ರೆ ಆ ಎಣ್ಣೆ ಒಳಗೆ ಸಿಡಿಯುತ್ತಿದ್ದು. ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕಬೇಕು. ನೋಡಿ ವೀಕ್ಷಕರೇ, ನಾನು ಇನ್ನೊಂದ್ಸರಿ ಹಾಕ್ತೀನಿ. ನೋಡಿ, ಮತ್ತೆ ತೆಳ್ಳಗಾಗಿತ್ತು ಇದು. ಮತ್ತೊಂದು ಸ್ವಲ್ಪ ಅಕ್ಕಿ ಕಡಲೆ ಹಿಟ್ಟು ಹಾಕೊಂಡು ಕಲಿಸ್ಕೊಂಡಿದ್ದೀನಿ ನಾನು. ಹೀಗಾಗಿದೆ ವೀಕ್ಷಕರೇ, ಇದನ್ನು ನಾನು ತೆಗಿತೀನಿ. ನೋಡಿ ವೀಕ್ಷಕರೇ, ಈರುಳ್ಳಿ ಪಕೋಡ ಯಾವ ಥರ ಬಂದಿದೆ ಅಂತೇಳಿ. ಬಿಸಿ ಬಿಸಿ ಇದೆ, ತುಂಬ ಚೆನ್ನಾಗಿ ಬಂದಿದೆ ಇವತ್ತು. ನೋಡಿ, ಚಳಿಗೆ, ಮಳೆಗೆ, ಇವತ್ತು ಮಳೆ ಚಳಿ ಇರೋದಕ್ಕೂ ತುಂಬ ಚಳಿ ಇದೆ ಈ ಕಡೆ. ನಮ್ಮ ಕಡೆ ಬಿಸಿ ಬಿಸಿ ಏನಾದರೂ ಬೇಕು ಅನಿಸುತ್ತೆ. ಈ ಜೊತೆ ಟೀ ಮಾಡ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಮುರೆಗೇಣು ಅನ್ನಂಗೆ ಆಗಿಬಿಡುತ್ತೆ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ವೀಕ್ಷಕರೇ, ಧನ್ಯವಾದಗಳು. ನೋಡಿ